ದೇವರಾಜ ಅರಸು ಮೆಟ್ರಿಕ್ ನಂತರದ ವಿದ್ಯಾರ್ಥಿನಿಯರ ವಸತಿ ನಿಲಯದಲ್ಲಿ ಕಲುಷಿತ ಆಹಾರ ಸೇವನೆ 28 ವಿದ್ಯಾರ್ಥಿನಿಯರು ಆಸ್ಪತ್ರೆಗೆ. ಗುರುಮಠಕಲ್, ಡಿಸೆಂಬರ್ 10 ಗುರುಮಠಕಲ್ನಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾಲೇಜು ಮಹಿಳಾ ವಸತಿ ನಿಲಯದಲ್ಲಿ ನಿನ್ನೆ ರಾತ್ರಿ 10 ಗಂಟೆಗೆ ಊಟ ಸೇವಿಸಿದ ತಕ್ಷಣವೇ ಸುಮಾರು 28 ವಿದ್ಯಾರ್ಥಿನಿಯರು ತೀವ್ರ ಆಹಾರ ವಿಷಕ್ರಿಯೆಗೆ ಫುಡ್ ಪಾಯ್ಸನಿಂಗ್ ಒಳಗಾಗಿದ್ದು, ತಕ್ಷಣ ಅವರನ್ನು ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ದಾಖಲಿಸಲಾಗಿದೆ. ಮೇಲ್ವಿಚಾರಕರಾದ ಮಂಜುಳಾ ಅವರು ಮಾತನಾಡಿ, ವಸತಿ ನಿಲಯದಲ್ಲಿ ಸುಮಾರು 90 ಜನವರಿ ವಿದ್ಯಾರ್ಥಿನಿಯರು ನಿನ್ನೆಯ ಊಟದ ವೇಳಾಪಟ್ಟಿಯಂತೆ ಕೆಲ ವಿದ್ಯಾರ್ಥಿಗಳು ಟೊಮ್ಯಾಟೊ, ಸೋಯಾಬೀನ್, ಅನ್ನ ಹಾಗೂ ಇನ್ನು ಕೆಲ ವಿದ್ಯಾರ್ಥಿಗಳು ಚಿಕನ್, ಅನ್ನ ಸೇವಿಸಿರುವರು. ಊಟದ 30 ನಿಮಿಷ ನಂತರ ಇಬ್ಬರಲ್ಲೂ ಆರೋಗ್ಯ ಸಮಸ್ಯೆ ಉಂಟಾಗಿದೆ. ತಕ್ಷಣಕ್ಕೆ ಆಸ್ಪತ್ರೆಗೆ ಚಿಕಿತ್ಸೆಗೆ ಕರೆದುಕೊಂಡು ಬಂದು ಚಿಕಿತ್ಸೆ ನೀಡಲಾಗುತ್ತಿದೆ. ಯಾವ ಕಾರಣದಿಂದ ಈ ಅವಘಡ ನಡೆದಿದೆ ಇನ್ನೂ ತಿಳಿದಿಲ್ಲ ಎಂದು ತಿಳಿಸಿದ್ದಾರೆ. ಆಸ್ಪತ್ರೆಗೆ ದಾಖಲಾದ ವಿದ್ಯಾರ್ಥಿನಿಯರ ಪೈಕಿ 3 ಜನ ವಿದ್ಯಾರ್ಥಿನಿಯರನ್ನು ಹೆಚ್ಚಿನ ಚಿಕಿತ್ಸೆಗೆ ಯಾದಗಿರಿ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗಿದೆ. ಘಟನೆಯ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಹರ್ಷಲ್ ಬೋಯಾರ್, ಎಸ್ಪಿ ಪೃಥ್ವಿಶಂಕರ್, ಸಿಇಒ ಲವೀಶ್ ಓರಡಿಯಾ ಭೇಟಿ ನೀಡಿ ವಿದ್ಯಾರ್ಥಿನಿಯರ ಆರೋಗ್ಯ ವಿಚಾರಿಸಿದರು. ಈಗಾಗಲೇ 3 ಎಫ್ಐಆರ್ ದಾಖಲಿಸಲಾಗಿದೆ ಎಂದು ಪೊಲೀಸ್ ಮೂಲಗಳ ಪ್ರಕಾರ ಮಾಹಿತಿ ನೀಡಲಾಗಿದೆ. ಘಟನೆಯ ಕುರಿತು ವಸತಿ ನಿಲಯದ ಆಹಾರ ಸಂಗ್ರಹಿಸಿ ಲ್ಯಾಬೊರೇಟರಿಗೆ ಕಳುಹಿಸಿದ್ದು, ಪರೀಕ್ಷಾ ವರದಿಯ ಆಧಾರದ ಮೇಲೆ ಈ ಅವಘಡ ಕುರಿತಾದ ಹೆಚ್ಚಿನ ಮಾಹಿತಿ ಹೊರಬೀಳಲಿದೆ. ಬಿಡ ಮಂಗೆ ಚಾರ್ದ ಚಳಿಗೂ ಇದು ಮಾಡ್ಲತ್ತದ. ಹೌದ್ರಿ ಸರ್ ಭಾಳ ಇದ ಮೇಡಮ್ ಅವ್ರು ಯುವ ಸರ ಪಬ್ಲಿಕ್ ಯಾರಾದ್ರೂ ಫೋಟೋ ತಗೋಬೇಡ. ದಿನೇಶ್ ಎದುರ್ಕೋಬೇಡ ಏನಾಗಿದೆ ಸರ್? ಮೀಡಿಯಾ ಸರ್